ಒಂದ್ ಕಡೆ ಮಳೆ ಅಬ್ಬರಿಸ್ತಾ ಇದ್ರೆ ಕೆಲವೆಡೆ ಮಳೆಯ ಸುಳಿವೇ ಕಾಣಿಸ್ತಾ ಇಲ್ಲ. ಜಲಾಶಯಗಳು, ಕೃಷಿ ಹೊಂಡಗಳು ಬಣಗುಡುತ್ತಾ ಇದೆ. ಮಳೆಗಾಗಿ ಹೋಮ, ಹವನ, ಪೂಜೆ ಏರ್ಪಡಿಸಲಾಗಿದೆ. ರೈತರಂತೂ ಆಕಾಶ ನೋಡ್ತಾ ಕುಳಿತಿದ್ದಾರೆ. ಮೋಡಗಳಿವೆ, ಆದ್ರೆ ಮಳೆ ಸುರಿಯುತ್ತಿಲ್ಲ. ಭೂಮಿಗೆ ಬಿದ್ದ ಬೀಜಗಳು ಮೊಳಕೆಯೊಡ್ದಿಲ್ಲ. ಕೆಲವೆಡೆ ಸಸಿಗಳು ಬೆಳೆದ್ರೂ ಮಳೆ ಇಲ್ಲದೆ ಒಣಗೋಕೆ ಶುರು ಮಾಡಿವೆ. ಕರುನಾಡಿನಾದ್ಯಂತ ಮುಂಗಾರು ಸಂಪೂರ್ಣ ಕೈಕೊಟ್ಟಿದ್ದು ಇಡೀ ರಾಜ್ಯ ಭೀಕರ ಬರಗಾಲದ ದವಡೆಗೆ ಸಿಲುಕಿದೆ. ಬರಿದಾಯ್ತು ಹಿಡಕಲ್ ಡ್ಯಾಂ, ರೈತರು ಕಂಗಾಲು. ಸದ್ಯ ನಾನೀಗ ಹಿಡಕಲ್ ಜಲಾಶಯದ ಮೇಲ್ಭಾಗದಲ್ಲೇ ಇದ್ದೇನೆ. ಯಾವ ರೀತಿಯಾದ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ. ಕೇವಲ 51 TMC ಸಾಮರ್ಥ್ಯದ ಈ ಒಂದು ಜಲಾಶಯದಲ್ಲಿ ಕೇವಲ 5 TMC ನೀರು ಮಾತ್ರ ಬಾಕಿ ಉಳಿದಿರುವಂಥದ್ದು. ಸದ್ಯ ಈಗೇನಿದೆ ಡೆಡ್ ಸ್ಟೋರೇಜನ್ನು ಹೊರತುಪಡಿಸಿ ಕೇವಲ 5 TMC ನೀರು ಮಾತ್ರ ಈಗ ಬಳಕೆಗೆ ಇರುವಂಥದ್ದು. ಹೀಗೆ ಮಳೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಬೆಳಗಾವಿ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ 3 ಜಿಲ್ಲೆಗಳಿಗೂ ಕೂಡ ಸಾಕಷ್ಟು ನೀರಿಗಾಗಿ ಹಾಹಾಕಾರ ಶುರುವಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಉತ್ತರ ಕರ್ನಾಟಕದ ಜೀವನಾಡಿ ಆಲಮಟ್ಟಿ ಜಲಾಶಯಕ್ಕೂ ಒಳಹರಿವು ಆರಂಭವಾಗಿಲ್ಲ. ಈ ವರ್ಷ ಉತ್ತಮ ಮಳೆಯಾದ್ರೆ ಆಲಮಟ್ಟಿ ಭರ್ತಿಯಾಗುವ ನಿರೀಕ್ಷೆ ಇದೆ. ಮಳೆಯಾಗದಿದ್ರೆ ಕೃಷಿಗೂ ಹಾಗೂ ಕುಡಿಯೋ ನೀರಿನ ಸಮಸ್ಯೆಯೂ ಎದುರಾಗಲಿದೆ. ಮಳೆ ಕೊರತೆ, ಬರದ ಛಾಯೆ, ರೈತರು ಕಂಗಾಲು. ಬೀದರ್ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಮಳೆಯಾಗಿಲ್ಲ. ಹೀಗಾಗಿ ರೈತರು ಕೂಡ ಬಿತ್ತನೆ ಮಾಡಿಗೆ ಕೂಡ ಈಗ ಸಾಕಷ್ಟು ವಿಳಂಬನೂ ಕೂಡ ಆಗಿರುವಂಥದ್ದು. ಯಾಕೆಂದರೆ ಮಳೆಗಾಲ ಆರಂಭ ಆಗಿ ಕಳೆದ 1 ತಿಂಗಳು ಕಳೆದರೂ ಕೂಡ ಅಷ್ಟೊಂದು ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಹೀಗಾಗಿ ಬೀದರ್ ಜಿಲ್ಲೆಯಾದ್ಯಂತ ಕೂಡ ಸುಮಾರು ಒಂದು 40ರಷ್ಟು ರೈತರು ಮಾತ್ರ ಬಿತ್ತನೆ ಮಾಡಿರುವಂಥದ್ದು. ಇನ್ನೂ 60ರಷ್ಟು ರೈತರು ಇನ್ನೂರಿಗೆ ಬಿತ್ತನೆ ಮಾಡಿಲ್ಲ. ಮಳೆ ಇಲ್ಲದೆ ಒಣಗಿತು ಸೂರ್ಯಕಾಂತಿ ಬೆಳೆ. ಬಳ್ಳಾರಿಯ ಮೋಕ ಭಾಗದಲ್ಲಿದ್ದೀನಿ. ಮೋಕ ಭಾಗದ ರೈತರ ಜಮೀನಲ್ಲಿದ್ದೀನಿ. ತಾವು ಗಮನಿಸ್ತಾ ಇದ್ದೀರಾ, ಇಲ್ಲಿ ಸೂರ್ಯಕಾಂತಿಯನ್ನು ರೈತರು ಸರಿಸುಮಾರು ಒಂದು 9 ಎಕರೆಯಲ್ಲಿ ಸೂರ್ಯಕಾಂತಿಯನ್ನು ಬೆಳೆದಿದ್ದಾರೆ. ಆದರೆ ಮಳೆ ಇಲ್ಲದ ಕಾರಣ ಇಲ್ಲಿರ್ತಕ್ಕಂತಹ ಬೆಳೆ ಸಂಪೂರ್ಣವಾಗಿ ಬಾಡುವಂತಹ ಹಂತಕ್ಕೆ ಬಂದಿದೆ ಮತ್ತು ಕೆಲವೊಂದಿಷ್ಟು ಕಡೆ ಈಗಾಗಲೇ ಸಸಿಗಳು ಕೂಡ ಸತ್ತು ಹೋಗಿರುವಂಥದ್ದು. ಧಾರವಾಡದ ಜಿಲ್ಲೆಯಲ್ಲಿ ಕೃಷಿ ಹೊಂಡಗಳು ಖಾಲಿ ಖಾಲಿ. ಇಲ್ಲಿ ಒಂದೆರಡು ಕೃಷಿ ಹೊಂಡಗಳಿವೆ, ಅವು ಸಾಕ್ಷಿಗಳಾಗಿವೆ. ನೋಡಿ ಯಾವ ರೀತಿಯಾಗಿವೆ ಅಂತಂದರೆ ಇಷ್ಟೊತ್ತಿಗಾಗಲೇ ಈ ಕೃಷಿ ಹೊಂಡಗಳು ತುಂಬಿರಬೇಕಾಗಿತ್ತು. ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಶುರುವಾಗುವಂತಹ ಅಂದರೆ ಪೂರ್ವ ಮುಂಗಾರು ಮಳೆ, ಅದಾದ ನಂತರ ಮುಂಗಾರು ಮಳೆ ಶುರುವಾದ ಬಳಿಕ ಬಹುತೇಕ ಈ ಕೆರೆಗಳಿರ್ಬೋದು ಅಥವಾ ಚೆಕ್ ಡ್ಯಾಮ್ಗಳಿರ್ಬೋದು ಅಥವಾ ಇಂಥ ಕೃಷಿ ಹೊಂಡಗಳು ತುಂಬಿ ತುಳುಕ್ತಾ ಇದ್ವು. ಆದರೆ ಇದೀಗ ನೋಡಿದರೆ ನಿಜಕ್ಕೂ ಕೂಡ ರೈತರ ಬದುಕು ಎಷ್ಟೊಂದು ಭೀಕರ ಇದೆ ಈ ಬಾರಿ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಕಲಬುರಗಿ ಜಿಲ್ಲೆಯಲ್ಲಿ ಭೀಕರ ಬರದ ಆತಂಕ. ಬಿಸಿಲು ನಾಡು ಎಂದೇ ಕುಖ್ಯಾತಿಯಾಗಿರ್ತಕ್ಕಂಥ ಕಲಬುರಗಿಯಲ್ಲೂ ಕೂಡ ಸಂಪೂರ್ಣವಾಗಿ ಬರಗಾಲಿನ ಕರಿನೆರಳು ಆವರಿಸಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕಳೆದ 1 ತಿಂಗಳಿಂದನೂ ಕೂಡ ಅಟ್ಲೀಸ್ಟ್ ಭೂಮಿ ತೊಯ್ಯುವಷ್ಟು ಕೂಡ ಮಳೆ ಆಗಿಲ್ಲ ಅನ್ನುವಂಥದ್ದು ಸದ್ಯ ಇಲ್ಲಿನ ರೈತರ ಆತಂಕಕ್ಕೆ ಈಡು ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ ಇಡೀ ಜಿಲ್ಲೆಯಾದ್ಯಂತ ಸುಮಾರು 9 ಲಕ್ಷ ಹೆಕ್ಟರ್ನಷ್ಟು ಬಿತ್ತನೆ ಕಾರ್ಯ ಆಗಬೇಕಾಗಿತ್ತು ಜೂನ್ನಲ್ಲಿ. ಆದರೆ ಇಲ್ಲಿವರೆಗೂ ಕೇವಲ 1 ಲಕ್ಷ ಬಿತ್ತನೆ ಕಾರ್ಯ ಆಗಿರ್ತಕ್ಕಂಥದ್ದು. ಬತ್ತಿದ ಚಿಕ್ಲಿಹೊಳೆ ಜಲಾಶಯ, ಪುರಾತನ ಪಾಳು ದೇಗುಲ ಗೋಚರ. ಈಗ ನಾವು ಚಿಕ್ಲಿಹೊಳೆಗೆ ಬಂದಿದ್ದೇವೆ. ಈ ಚಿಕ್ಲಿಹೊಳೆ ಜಲಾಶಯ ಯಾವ ರೀತಿ ಇದೆ ಅನ್ನೋದನ್ನು ನಾವೇ ಇಲ್ಲಿ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಸೊ ಇದು ಸಮುದ್ರದ ರೀತಿ ಭಾಸವಾಗುತ್ತೆ. ಪ್ರತಿ ವರ್ಷ ಈ ಜೂನ್ನಲ್ಲಿ ಇದು ಯಾವ ರೀತಿ ಇರುತ್ತೆ ಅಂತಂದರೆ ಬೃಹತ್ ಸಮುದ್ರ ಥರ ಕಾಣುತ್ತೆ. ಅಂದರೆ ಎಲ್ಲ ಕಡೆ ನೀರು ತುಂಬಿರುತ್ತೆ. ಆದರೆ ಈ ಸಲ ಈ ಸಾಮಾನ್ಯವಾಗಿ ಏಪ್ರಿಲ್ ಮೇಯಲ್ಲಿ ಯಾವ ಥರ ಇರುತ್ತೋ ಆ ಥರ ನಮಗೆ ಭಾಸವಾಗ್ತದೆ. ಅಂದರೆ ಡೆಡ್ ಸ್ಟೋರೇಜ್ ಅಂತ ಏನು ಕರಿತೇವೆ, ಏನೂ ಇಲ್ಲ, ನೀರು ಸಂಪೂರ್ಣ ಬತ್ತಿ ಬರಡಾಗೋಗಿ 40 ರಿಂದ 50 ಅಡಿ ನೀರು ಕಡಿಮೆ ಇದೆ.
ಮಳೆ ಕೊರತೆಯಿಂದ ಕೆಆರ್ಎಸ್ ಡ್ಯಾಂ ನೀರಿನ ಮಟ್ಟ ಕಡಿಮೆಯಾಗಿದ್ದು 80 ಅಡಿಗೆ ಕುಸಿದಿದೆ. ಹಾಗಾಗಿ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ರು. ಮಳೆಗಾಗಿ ಮಂತ್ರಾಲಯದ ರಾಯರ ಶಾಖಾ ಮಠದಲ್ಲಿ ಸಾಮೂಹಿಕ ಪಾರಾಯಣ ಮಾಡಲಾಗಿದೆ. ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ಪ್ರಾರ್ಥನೆ ಮಾಡಲಾಗಿದೆ. ಮಂತ್ರಾಲಯ ರಾಯರ ಮಠದ ಶಾಖಾ ಮಠ ರಾಯಚೂರು ನಗರದಲ್ಲಿದೆ. ಇಲ್ಲಿ ಸಾಮೂಹಿಕ ಪಾರಾಯಣ ಮಾಡೋ ಮೂಲಕ ಮಳೆಗಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ನೋಡಬಹುದು, ರಾಯಚೂರು ನಗರದಲ್ಲಿರ್ತಕ್ಕಂಥ ರಾಯರ ಒಂದು ಶಾಖಾ ಮಠದಲ್ಲಿ ಈ ರೀತಿ ಒಂದು ವಿಶೇಷವಾಗಿರುವಂತಹ ಸಾಮೂಹಿಕ ಪಾರಾಯಣ ನಡೀತಾ ಇರುವಂತದ್ದನ್ನ ತಾವು ದೃಶ್ಯದಲ್ಲಿ ನೋಡಬಹುದು. ಸಾಕಷ್ಟು ಜನ ಈಗಾಗಲೇ ಇಲ್ಲಿ ನೆರೆದಿರುವಂತದ್ದನ್ನ ತಾವು ದೃಶ್ಯದಲ್ಲಿ ಕಾಣಬಹುದು. ಶ್ರೀಮಠದ ವಿದ್ಯಾರ್ಥಿಗಳಿದ್ದಾರೆ, ಮತ್ತೆ ಭಕ್ತರು ಕೂಡ ಬಂದಿರುವಂಥದ್ದು. ಎಲ್ಲರೂ ಕೂಡ ಸಾಮೂಹಿಕ ಪಾರಾಯಣದಲ್ಲಿ ತೊಡಗಿರುವಂತದ್ದನ್ನ ತಾವು ನೋಡಬಹುದು. ಇನ್ನು ಬೀದರ್ ಜಿಲ್ಲೆಯಲ್ಲಿ ಮಳೆಗಾಗಿ ಗೊಂಬೆಗಳ ಮದುವೆ ಮಾಡಲಾಗಿದೆ. ಕೊಹಿನೂರ ಗ್ರಾಮದಲ್ಲಿ ಗೊಂಬೆಗಳ ಅದ್ದೂರಿ ಮದುವೆ ಮಾಡಿ ಹೋಳಿಗೆ ಊಟ ಹಾಕಿಸಿ ಮಳೆಗಾಗಿ ಪ್ರಾರ್ಥಿಸಲಾಗಿದೆ. ಹೀಗೆ ರಾಜ್ಯಾದ್ಯಂತ ಬರದ ಛಾಯೆ ಆವರಿಸಿದ್ದು ರೈತರು ಕಂಗಾಲಾಗಿದ್ದಾರೆ. ವರುಣದೇವ ಇನ್ನಾದ್ರೂ ಕರುಣೆ ತೋರಬೇಕಿದೆ. ಬ್ಯೂರೋ ರಿಪೋರ್ಟ್, TV9.